ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಐಶ್ವರ್ಯ. ಸೊ ಇವತ್ತು ನಾವು ಬ್ಯಾಂಗ್ಳೂರಿಂದ ಧಾರವಾಡ ಹೋಗ್ತಾ ಇದ್ದೀವಿ ಇನ್ ಟ್ರೈನ್. ಸೊ ಈ ಒಂದು ಟ್ರೈನ್ ಜರ್ನಿ ಹೇಗಿರುತ್ತೆ, ಯಾರ್ಯಾರು ಹೋಗ್ತಾ ಇದ್ದೀವಿ, ಜೊತೆಗೆ ಇಲ್ಲಿಂದ ಎಷ್ಟೊತ್ತಿಗೆ ಬಿಟ್ಟು ಅಲ್ಲಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಓಕೆ, ಕಮ್ ಲೆಟ್ಸ್ ಬಿಗಿನ್ ದ ವಿಡಿಯೋ. ಇಲ್ಲಿಂದ ನಮ್ಮ ಪ್ರಯಾಣ ಶುರುವಾಯಿತು. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಕಡೆಗೆ ಹೊರಟ್ವಿ ಆ್ಯಂಡ್ ರೈಲ್ವೆ ಸ್ಟೇಷನ್ ರೀಚ್ ಆದಾಗಲೇ 12 ಗಂಟೆ ಆಗಿತ್ತು. ನಮ್ಮ ಟ್ರೈನ್ ಬಂದು 1 o'clock ಆಗಿತ್ತು ಆ್ಯಂಡ್ ನಮ್ಮ ಪ್ಲ್ಯಾಟ್ಫಾರ್ಮ್ ತುಂಬ ಕೊನೆಯಲ್ಲಿದ್ದರಿಂದ ಲಗೇಜನ್ನು ಕ್ಯಾರಿ ಮಾಡೋದಕ್ಕಾಗಲ್ಲ ಅಂತಂದ್ಬಿಟ್ಟು ಬಗ್ಗಿ ಬುಕ್ ಮಾಡ್ಕೊಂಡಿದ್ವಿ ಆ್ಯಂಡ್ ಬಗ್ಗಿಯಲ್ಲಿ ನಮ್ಮ ಟ್ರೈನ್ವರೆಗೂ ಹೋದ್ವಿ. ಅಲ್ಲಿಂದ ತುಂಬ ಬಿಸಿಲಿದ್ದರಿಂದ ಒಂದು ಪ್ಯಾಕೆಟ್ ಮಜ್ಜಿಗೆಯನ್ನು ಕೊಡಿದ್ವಿ. ಟ್ರೈನ್ ಹೊರಟ ತಕ್ಷಣ ಸ್ವಲ್ಪ ಏನಾದರೂ ಕ್ರಿಯೇಟಿವ್ ಆಗಿ ಮಾಡೋಣ ಟೈಮ್ ಪಾಸ್ಗೆ ಅಂತ ನೈಲ್ ಪಾಲಿಶ್ ಹಚ್ಕೊಳಕ್ಕೆ ಹೋದೆ. ಬಟ್ ಇಟ್ ವಾಸ್ ಅ ಬಿಗ್ ಫ್ಲಾಪ್. ನೈಲ್ ಪಾಲಿಶ್ ಹೋಗಿ ಫಿಂಗರ್ ಪಾಲಿಶ್ ಆಗಿಬಿಟ್ಟಿತ್ತು. ಓಕೆ, ಸರ್ಕಸ್ ಎಲ್ಲ ಬೇಡ, ಅಟ್ಲೀಸ್ಟ್ ಬುಕ್ಕಾರು ಓದೋಣ ಅಂತ ಅಂದ್ಬಿಟ್ಟು ಬುಕ್ ತೆಗೆದೆ. ಒಂದು ಅರ್ಧ ಬುಕ್ ಓದಿ ಮುಗಿಸೋತ್ತಿಗೆ ನಮ್ಮ TC ಬಂದರು. ಸೊ ಅವರಿಗೆ ಟಿಕೆಟನ್ನು ತೋರಿಸಿ ವಿಂಡೋ ಸೀಟಲ್ಲಿ ಕೂತಿದ್ರಿಂದ ಸ್ವಲ್ಪ ವ್ಯೂ ಅನ್ನು ಕ್ಯಾಪ್ಚರ್ ಮಾಡಿದ್ದಾಯಿತು. ಪರ್ಕ್ಸ್ ಆಫ್ ಟ್ರಾವೆಲಿಂಗ್ ವಿತ್ ಅಮ್ಮ. ₹1 ಕೂಡ ಟ್ರೈನಲ್ಲಿ ಬರುವಂಥ ತಿಂಡಿಗಳಿಗೆ ಸ್ಪೆಂಡ್ ಮಾಡೋ ಅವಶ್ಯಕತೆ ಇರಲ್ಲ. ಬರೀ ಇಂಥದೆಯಾ. ಆ್ಯಂಡ್ ಬ್ಯೂಟಿಫುಲ್ ಸನ್ಸೆಟನ್ನು ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ಫೈನಲಿ 9 ಗಂಟೆ ಹೊತ್ತಿಗೆ ನಾವು ಧಾರವಾಡನ ರೀಚ್ ಆದ್ವಿ. ಆ್ಯಂಡ್ ಇಲ್ಲಿಂದ ನಾವು ಚಿಗರಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಚಿಗರಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಸಿಮಿಲರ್ ಟು ಮೆಟ್ರೋನೇ, ಬಟ್ ಇಲ್ಲಿ ಮೆಟ್ರೋ ಪಿಲ್ಲರ್ಸ್ ಇರಲ್ಲ, ರೋಡ್ ಮೇಲೆ ಹೋಗುತ್ತೆ. ಆ್ಯಂಡ್ ಆ ಕೌಂಟರ್ ತೋರಿಸಿದ್ನಲ್ಲ, ಆವಾಗಲೇ ಅಲ್ಲಿಂದ ಒಂದು 3 ಟಿಕೆಟ್ ತೊಗೊಂಡ್ಬಿಟ್ಟು ಈ ಥರದ ಒಂದು ಎಂಟ್ರಿ ಇರುತ್ತೆ. ಸೊ ಇದ್ರೊಳಗೆ ಹೋಗ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆಲ್ರೆಡಿ ಚಿಗರಿ ಬಸ್ ಬಂದು ನಿಂತಿದೆ. ಸೊ ಇಲ್ಲಿ ಇದಕ್ಕೆ ಅಂತಲೇ ಒಂದು ಪ್ಲೇಸ್ ಮಾಡಿರ್ತಾರೆ, ಇಲ್ಲಿಂದ ನಾವು ಎಂಟರ್ ಆಗಬೇಕಾಗಿರುತ್ತೆ. ಹಲೋ ಗಾಯ್ಸ್, ಒನ್ ಕ್ವಿಕ್ ಅಪ್ಡೇಟ್. ಸೊ ಚಿಗರಿ ಬಸ್ ಜರ್ನಿ ಗಾಟ್ ರಾಂಗ್. ಯಾಕಂದರೆ ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಳ್ಬೇಕಿತ್ತು. ಅನ್ಫಾರ್ಚುನೇಟ್ಲಿ ನಾನು ಒಬ್ಬಳೇ ಹಿಂದಿನ ಸ್ಟಾಪಲ್ಲಿ ಇಳ್ಕೊಂಡ್ಬಿಟ್ಟಿದ್ದೀನಿ ಆ್ಯಂಡ್ ನಮ್ಮಮ್ಮ ಮತ್ತು ಆಂಟಿ ಮುಂದಿನ ಸ್ಟಾಪ್ಗೆ ಹೋಗಿದ್ದಾರೆ. ಆ್ಯಂಡ್ ಈಗ ನೆಕ್ಸ್ಟ್ ಚಿಗರಿ ಬಸ್ ಬರೋವರೆಗೂ ನಾನು ವೆಯ್ಟ್ ಮಾಡಬೇಕಾಗಿದೆ ಇಲ್ಲೇ. ಆ್ಯಂಡ್ ಐ ಡೋಂಟ್ ನೋ ಹೌ ಟು ಗೋ ಫ್ರಮ್ ದೇರ್. ಸೊ ಇಟ್ ಗಾಟ್ ವರ್ಸ್ಟ್ ಆಫ್ಟರ್ 9 long hours ಆಫ್ ಜರ್ನಿ. ದಿಸ್ ಇಸ್ ದ ವರ್ಸ್ಟ್ ವಿಚ್ ಕ್ಯಾನ್ ಹ್ಯಾಪನ್. ಸೊ ಈಗ ನನ್ನ ರಿಲೇಟಿವ್ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಐ ಆಮ್ ವೇಟಿಂಗ್ ಇನ್ ದ ಮಿಡ್ ಆಫ್ ದ ರೋಡ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಓಕೆ, ಫೈನಲಿ ನಾನು ಮನೆ ರೀಚ್ ಆದೆ. ಅಲ್ಲಿ ನಮ್ಮ ಮಾಮ ಬಂದು ನನ್ನನ್ನು ಪಿಕ್ ಮಾಡಿದ್ರು. ಮನೆ ರೀಚ್ ಆದಾಗಲೇ 10:30 ಆಗಿತ್ತು. ಮುಂದಿನ ಮಿನಿ ವ್ಲಾಗ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.